ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸೈಡು ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಜವಾರಿ ಚೌಳಿಕಾಯಿ ತೊಗೊಂಡಿದ್ದೀನಿ ರೀ. ಇವನನ್ನು ಸೂಸ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗೆ ಕ್ಲೀನಾಗಿ ತೊಳ್ತಾ ಇದ್ದೀನಿ ರೀ ಪಲ್ಯ ಮಾಡೋಕ್ಕಿಂತ ಮುಂಚೆ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಆ ಕಡಾಯಿಗೆ ಸ್ವಲ್ಪ ನೀರು ಹೋಗೋವರೆಗೂ ಇವನ್ನು ಹುರ್ಕೊಳ್ಳೋಣ ಡ್ರೈ ಆಗಿ. ಈ ಥರ ನೀರಿನ ಅಂಶ ಎಲ್ಲನೂ ಈಗ ತೊಳ್ಕೊಂಡಿರ್ತೀವಲ್ಲ ನೀರು ಇರುತ್ತೆ, ಅದಕ್ಕೆ ನಾನು ಸಾನ್ಗಿನಲ್ಲಿ ಸೋಸ್ಲಿಕ್ಕೆ ಇಟ್ಟಿದ್ದೆ. ಇನ್ನೊಂದು ಸ್ವಲ್ಪ ನೀರು ಹತ್ಕೊಂಡಿದೆ. ಹೀಗಾಗಿ ಆ ನೀರಿನ ಅಂಶ ಎಲ್ಲನೂ ಹೋಗೋವರೆಗೂ ಸ್ವಲ್ಪ ಹಾಗೆ ಹುರ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಈ ನೀರು ಹೋಗಲಿ ಅಂತ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಆಗಿದೆ, ನೀವು ನೋಡ್ಬೋದು. ಅದಕ್ಕೆ ಇವಾಗ 8 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ನೀವು ಒಮ್ಮೆಲೇ ನೀರು ಹಾಕಿದರೆ ಅಷ್ಟು ರುಚಿ ಆಗೋಲ್ಲ, ಅದು ಪಲ್ಯ ಕಚ್ ಅನ್ನತ್ತ. ನೀವು ತಿನ್ನೋವಾಗ ಸಾಫ್ಟಾಗಿ ಈ ರೀತಿ ನೀವು ನೀರಿನ ಅಂಶ ಎಲ್ಲ ಹೋಗಿರಬೇಕು. ಆವಾಗ ನೀವು ಎಣ್ಣೆ ಹಾಕಿ ಹುರ್ಕೊಳ್ಳಿ. ಈಗ ನಾವು ಹುರ್ಕೋತಾ ಇದ್ದೀನಿ ನೋಡಿರಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಮತ್ತು ರೊಟ್ಟಿ ಜೊತೆ ಸೂಪರಾಗಿ ಇರುತ್ತೆ. ಹಾಗೆ ನಿಮಗೂ ಇದು ಇಷ್ಟ ಅನ್ಕೋತೀನಿ. ನಮಗಂತೂ ತುಂಬಾ ಇಷ್ಟ ಈ ಚೌಳಿಕಾಯಿ ಪಲ್ಯ. ಹಾಗೆ ನಮ್ಮ ಸೈಡು ಸಿಗೋ ಈ ಜವಾರಿ ಚೌಳಿಕಾಯಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ಇಲ್ಲಿ ನಾನು ಇಷ್ಟೊಂದು ಹುರ್ಕೊಂಡಾಯ್ತು. ಎಷ್ಟು ಚೆನ್ನಾಗಿ ಹುರ್ಕೋತಾರೆ ಅಷ್ಟು ಚೆನ್ನಾಗಾಗತ್ತೆ ಈ ಪಲ್ಯ. ಈಗ ಹುರಿದಾಗಿದೆಯಲ್ಲ, ಈಗ ಒಂದು ತಟ್ಟಿಗೆ ನಾನು ಎತ್ತಿಡ್ತಾ ಇದ್ದೀನಿ ಇವನ್ನ. ಈಗ ಒಗ್ಗರಣೆ ಹಾಕೋದು ಹೇಗಂತ ನೋಡೋಣ ಬನ್ನಿ. ಈಗ ಅದೇ ಕಡಾಯಿನ ನಾನು ಸ್ಟವ್ ಮೇಲಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಶೇಂಗಾ ಹಾಕ್ತಾಯಿದ್ದೀನಿ ನಾನು. ಶೇಂಗಾ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದು ಅಷ್ಟೇ. ಅದಕ್ಕೇ ನಾನು ಶೇಂಗಾ ಹಾಕಿ ಹುರ್ಕೊಂಡು ಆಮೇಲೆ ಸಾಸಿವೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಶೇಂಗಾ ಹಾಕಿದ್ರೂ ನಡೆಯುತ್ತಾ, ಹಾಕಲಿಲ್ಲ ಅಂದ್ರೂ ನಡೆಯುತ್ತಾ, ನಿಮ್ಮ ಇಷ್ಟ ಅದು. ನಾನಿಲ್ಲಿ ಶೇಂಗಾ ಹಾಕೋದು ತುಂಬಾ ಇಷ್ಟ ನಮಗೆ, ಅದಕ್ಕಾಗಿ ಶೇಂಗಾ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿನೂ ಹಾಕಿದೆ. ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. 2-10 ಎಲೆನ ಹಾಕ್ತಿದ್ದೀನಿ. ಅವನು ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ರಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದವು ಈರುಳ್ಳಿ, ನೋಡ್ಬೋದು ನೀವು. ಇನ್ನೊಂದು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಇದಕ್ಕೇ ನಾನು ಈಗ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವೆರಡನ್ನು ನಾನು ಬೇಗ ಹುರಿಲಿ ಅಂತ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೆ ಇವಾಗಲೇ ಆ್ಯಡ್ ಮಾಡಿದೆ. ನೋಡಿ ಈಗ ಇದಕ್ಕೇ ಚೌಳಿಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಇವಾಗ. ನೋಡಿ ಇವಾಗ ಚೌಳಿಕಾಯಿನ ನಾನು ಆ್ಯಡ್ ಮಾಡಿದೆ. ಸ್ವಲ್ಪ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ವಲ್ಲ, ಹಿಂಗಾಗಿ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯುತ್ತದೆ. ಹಾಗೆ ನಾನು 2 ಟೇಬಲ್ ಸ್ಪೂನು ಇಲ್ಲಿ ಮಸಾಲೆ ಖಾರ, ಉತ್ತರ ಕರ್ನಾಟಕದ ಸ್ಪೆಷಲು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಮಸಾಲೆ ಖಾರ ನಿಮಗೆ ಬೇಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡಿದೆ. 1 ಟೀ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಹಾಗೆ ಖಾರನೂ ಎಲ್ಲನೂ ಮಿಕ್ಸ್ ಆಗಬೇಕಲ್ಲ, ಹೀಗಾಗಿ ಎಲ್ಲನೊಮ್ಮೆ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಇವಾಗ ಮಿಕ್ಸ್ ಆಗಿದೆ. ಈಗ ನೀವು ನೀರು ಬೇಕಂದ್ರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. 1 ಬಟ್ಟಲದಷ್ಟು ನೀರು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1-2 ಕುದಿಲಿಕ್ಕೆ ಬಿಡೋಣ. ಇದನ್ನು ಒಂದು ಮುಚ್ಚಳ ಮುಚ್ಚಿ 1 ನಿಮಿಷ ಕುದ್ರೆ ಸಾಕಾಗತ್ತಾ. ಹುರಿದಿರ್ತಾವಲ್ಲ, ಹಿಂಗಾಗಿ ಜಾಸ್ತಿ ಕುದಿಸೋದೇನು ಬೇಡ. ಈಗ 1 ನಿಮಿಷ ಆದ ನಂತರ ನೋಡೋಣ. ನೋಡ್ಬೋದು ನೀವು ಆವಾಗಲಿಗಿಂತ ಈಗ ಸ್ವಲ್ಪ ಹೆಂಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗತ್ತದು. ಈಗ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಚೌಳಿಕಾಯಿ ಪಲ್ಯ ಮಾಡಿದೆ. ಇದ್ರ ಜೊತೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ, ಜೋಳದ ರೊಟ್ಟಿ. ಹಾಗೆ ಇಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 8 ರೊಟ್ಟಿ ಆಗುವಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಸ್ವಲ್ಪ ದಿನದ ಹಿಟ್ಟಿತ್ತಲ್ಲ, ಹೀಗಾಗಿ ಜಿಗುಟು ಬೇಕಂತ ಸ್ವಲ್ಪ
ಒಂದು ಬಟ್ಟಲ್ದಷ್ಟು ನೀರು ಹಾಕ್ಕೊಂಡೆ. ಜಿಗಿ ನೀರನ್ನು ಕಳ ಕುದಿಬೇಕು. ಆ ಕುದಿಯೋ ನೀರನ್ನು ನಾನು ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ತುಂಬ ದಿನದ ಆಗಿರುತ್ತಲ್ಲ ಹಿಟ್ಟು, ಹೀಗಾಗಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಬರಲಿ ಅಂತ ನಾನು ಈ ರೀತಿ ಹಿಟ್ಟು ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊತೀನಿ. ಅದನ್ನು ಎಲ್ಲನೂ ಚೆನ್ನಾಗಿ ನಾದ್ಕೊಂಡೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ನಾದಿದ್ದೀನಿ. ಹಾಗೆ ಈಗ ನಾನು ರೊಟ್ಟಿ ತಟ್ಟೋದನ್ನು ಹೇಳ್ತೀನಿ. ಎಷ್ಟು ತೊಗೊಂಡಿರ್ತಿಲ್ಲ ನೀವು ಚಪಾತಿ ಹುಳಿಗೆ ಅಷ್ಟು ರೊಟ್ಟಿ ಹಿಟ್ಟನ್ನು ತೊಗೊಳ್ಬೇಕಾಗತ್ತೆ. ತೊಗೊಂಡು ಈ ರೀತಿ ನೀವು ಕೈಯಿಂದ ಈ ರೀತಿ ರೌಂಡಾಗಿ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಿ ತಟ್ಟಬೇಕಾಗತ್ತೆ. ನೋಡಿರಿ, ಇಲ್ಲಿ ನಾನು ಒಂದು ಕೈಯಿಂದ ಬಡಿತಾ ಇದ್ದೀನಿ, ಒಂದು ಕೈಯಿಂದ ರೌಂಡ್ ಶೇಪಲ್ಲಿ ರೌಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಸ್ವಲ್ಪ ಅದು ರೌಂಡ್ ಆಗ್ತಿರಲಿಲ್ಲ ಅಂದರೆ ನೀವು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಬಡಿಬೇಕಾಗತ್ತಾ. ನೋಡಿರಿ, ಇಲ್ಲಿ ನಾನು ಯಾವ ರೀತಿ ಬಡಿತಿದ್ದೀನಿ ಅಂತ ನಿಮಗೆ ವಿಡಿಯೋ ನೋಡಿದರೆ ಗೊತ್ತಾಗ್ಬಿಡುತ್ತಾ. ಈಗ ಇಷ್ಟು ಬಡ್ಕೊಂಡೆ, ಇಷ್ಟು ಸೈಜಲ್ಲಿ ಬಡ್ಕೊಂಡೆ. ಹೀಗಾಗಿ ಇಷ್ಟು ದೊಡ್ಡದಾದ ನಂತರ ನೀವು 2 ಕೈಯಿಂದ ಬಡಿಬೇಕಾಗತ್ತಾ. ನೋಡಿರಿ, ಇಲ್ಲಿ ಫುಲ್ ರೌಂಡಾಗಿ ನೀವು ಒಂದು ಕೈ ಸೈಯಿಂದ ರೌಂಡ್ ಮಾಡ್ಕೋಬೇಕು, ಒಂದು ಕೈಯಿಂದ ಬಡಿಬೇಕು. ಹಾಗೆ ದೊಡ್ಡದಾದ ನಂತರ ಮೀಡಿಯಮ್ ಆಗಿರುತ್ತಲ್ಲ ಆವಾಗ ನೀವು 2 ಕೈಯಿಂದ ತಟ್ಟಬೇಕಾಗತ್ತೆ ರೀ. ನೋಡಿ, ಇಲ್ಲಿ ಒಂದು ಸೈದಿಂದ ತಿರುಗಿಸ್ಬೇಕು, ಒಂದು ಸೈದಿಂದ ಒಂದು ಕೈಯಿಂದ ಬಡಿಬೇಕು. ಈ ರೀತಿ ಆಗಿರುತ್ತೆ ಬಡಿಯೋದು. ರೊಟ್ಟಿ ತಟ್ಟೋದೇನು ತುಂಬಾ ಸುಲಭ. ಮೊದಲು ನನಗೂ ಬರ್ತಿರ್ಕಿಲ್ಲ, ಆವಾಗ ನಾನು ಇದನ್ನು ಹಾಗೆ ಮಾಡ್ತಾ ಹೋದೆ. ಹೀಗಾಗಿ ರೂಢಿ ಆಗೋಯ್ತಲ್ಲ, ಹೀಗಾಗಿ ಬರ್ತಾ ಹೋಗುತ್ತಾ. ಏನು ಕಲಿಯೋದೇನು ತುಂಬಾ ಸರಳ, ಏನು ಡಿಫಿಕಲ್ಟ್ ಏನು ಅನ್ಸೋದಿಲ್ಲ. ದಿನಕ್ಕೆ ನೀವು ಆರಾಮಾಗಿ ಕಲಿತೀರಿ, ಅಂದರೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾಯಿದ್ದೀನಿ. ಈಗ ತವೆನೂ ಕಾದಿದೆ. ಈಗ ರೊಟ್ಟಿ ಬಡ್ದಿದ್ನಲ್ಲ ಅದನ್ನು ಇವಾಗ ಬೇಯಿಸ್ಕೊಳ್ಳೋಣ. ಈಗ ರೊಟ್ಟಿನ ಇದಕ್ಕೆ ತವೆಗೆ ಹಾಕ್ತಾಯಿದ್ದೀನಿ. ತವೆ ಕಾಯ್ದಿದೆಯಲ್ಲ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಮೇಲ್ಗಡೆ ನಾನು ನೀರು ಹಚ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆಯಿಂದ. ಈ ರೀತಿ ನೀರು ಹಚ್ಬೇಕು ನೀವು, ಫುಲ್ಲು ಎಲ್ಲ ಕಡೆ ಸವರಬೇಕು ನೀರನ್ನು. ಈಗ ಸ್ವಲ್ಪ ಅದು ಕೈಗೆ ಹತ್ತಬೇಕು. ಈ ರೀತಿ ಹತ್ತಿದರೆ ಕೆಳಗಡೆ ತಿರುವು ಹಾಕಬೇಕು ಅಂತ ಅರ್ಥ. ನೋಡಿ, ಇಲ್ಲಿ ನಾನು ಈ ರೀತಿ ತಿರುವು ಹಾಕಿದೆ. ಇವಾಗ ಇಲ್ಲಿ ನೀವು ತವೆಗೆ ಇನ್ನೊಮ್ಮೆ ತಿರುವು ಹಾಕಬೇಕಾದ್ರೆ ಅದು ತವೆಗೆ ಅಂಟ್ಕೊಂಡಿರಬಾರ್ದು, ಅಂದರೆ ತವೆ ಬಿಟ್ಟು ಸರಿತಾ ಇರಬೇಕು. ಅಂದರೆ ನೀವು ನೆಕ್ಸ್ಟ್ ತಿರುವು ಹಾಕಲಿಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ನಿಮಗೆ ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ಈ ಥರ ಇರುತ್ತೆ ಅಂತ. ನಿಮಗೆ ರೊಟ್ಟಿ ಹೆಂಗೆ ಬೇಯಿಸೋದು, ಹಸಿ ಬಿಸಿ ಆಗುತ್ತಲ್ಲ ಹಿಂಗೆ ಅನ್ಕೋರು ಈ ರೀತಿ ನೀವು ಬೇಯಿಸ್ಬೋದು. ನೋಡಿ, ಇಲ್ಲಿ ನಾನು ಇವಾಗ ನೋಡ್ತೀನಿ. ಈ ರೀತಿ ನೀವು ರೊಟ್ಟಿ ತವೆಯಿಂದ ಸರಿತದ ಇಲ್ವೋ ಅಂತ ನೋಡ್ಕೊಳ್ಳಿ. ಹಿಂಗೆ ಸರಿಬೇಕು. ಈ ರೀತಿ ಸರಿತಂದ್ರೆ ನಿಮಗೆ ನೆಕ್ಸ್ಟ್ ತಿರುವು ಹಾಕಲಿಕ್ಕೆ ಈಸಿ ಅಂತ ಒಂದು ಟ್ರಿಕ್ಸ್ ರೀ ಇದು. ರೆಡಿಯಾಗಿದೆ, ನಿಮಗೂ ತಿರುವು ಹಾಕಲಿಕ್ಕೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡ್ಬೋದು ನೀವು. ಈ ರೀತಿ ನೀವು ಕೈಯಿಂದನಾದರೂ ಒತ್ಬೋದು, ಇಲ್ಲಾಂದರೆ ನಾನು ಕಾಟನ್ ಬಟ್ಟೆಯಿಂದ ಒತ್ತಿದ್ದೀನಲ್ಲ ಹಂಗನಾದರೂ ಒತ್ಬೋದು. ಕೈ ಬಿಸಿ ಇರುತ್ತಲ್ಲ ರೊಟ್ಟಿ, ಹಿಂಗಾಗಿ ಕೈಗೆ ನೋವಾಗಬಾರ್ದು ಅಂತ ನಾನು ಒಂದು ಕಾಟನ್ ಬಟ್ಟೆಯಿಂದ ಒತ್ತಾಯಿದ್ದೀನಿ. ಈ ರೀತಿ ನೀವು ಪ್ರೆಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾವೆ. ಹಾಗೆ ಇದು ನಿಮ್ಗೆ ರೊಟ್ಟಿ ಚೌಳಿಕಾಯಿ ಪಲ್ಯ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ಮತ್ತು ನಿಮ್ಗೆ ಈ ವಿಡಿಯೋನು ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೋಡಿರಿ, ಇವಾಗ ರೊಟ್ಟಿ ರೆಡಿ ಆಯಿತು. ಅದೇ ರೀತಿ ನಾನು ಇನ್ನೊಂದು ರೊಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಇಷ್ಟು ಸೈಜ್ದು ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಬೇಯಿಸೋದು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ನೀವು ಈಗ ತವೆ ಮೇಲೆ ಹಾಕಿ ರೊಟ್ಟಿ ತುಂಬ ನಾನು ಮೇಲ್ಗಡೆದಕ್ಕೆಲ್ಲನೂ ನೀರು ಸವರಿದೆ. ಇದು ತಂಪು ನೀರನ್ನು ಸವರ್ದೀನಿ. ಹಾಗೆ ಇಲ್ಲಿ ಬಬಲ್ಸ್ ಬರ್ತಾಯಿದೆ ನೋಡ್ಬೋದು ನೀವು. ಈಗ ನೀವು ಕೈ ರೊಟ್ಟಿಗೆ ಹಚ್ಚಿ ನೋಡ್ಬೋದು, ಅದು ಕೆಳಗಡೆ ಬೇದಿದೆ ಇಲ್ಲ ಅಂತಾರದ ಗೊತ್ತಾಗತ್ತೆ ನಿಮ್ಗೆ. ನೋಡ್ರಿ, ಇಲ್ಲಿ ನಾನು ಇವಾಗ ತಿರುವು ಹಾಕ್ತಾಯಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ, ಆ ರೀತಿ ನೀವು
ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ ರೀ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.